ಸೊ ನೀವೇನಾದರೂ ಗೋವಾ ಹೋಗುವ ಪ್ಲ್ಯಾನ್ ಮಾಡ್ತಾ ಇದ್ರೆ ಆ ಪ್ಲ್ಯಾನನ್ನು ಈಗಲೇ ಡ್ರಾಪ್ ಮಾಡಿ ಆಯಿತಾ. ಯಾಕೆಂದರೆ ನಾನಿವತ್ತು ಕರ್ನಾಟಕದ ಮಾಲ್ಡೀವ್ಸ್ ಅಂತಲೇ ಕರೆಯಲ್ಪಡುವ ಈ ಜಾಗಕ್ಕೆ ಬಂದಿದ್ದೇನೆ. ಸೊ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈ ಜಾಗ ನೀವೆಲ್ಲರೂ ಕೇಳಿರ್ತೀರಾ, ನೋಡಿರ್ತೀರಾ, ಇಲ್ಲಿಗೆ ಬಂದಿರ್ತೀರಾ. ಬಟ್ ನಾನಿವತ್ತು ತೋರಿಸುವಂತಹ ವಿಡಿಯೋದಲ್ಲಿ ಯಾರು ಕೂಡ ಈ ಒಂದು ಸಾಹಸ ಮಾಡಿರಲಿಕ್ಕಿಲ್ಲ, ನೀವು ಬಂದವರು ಯಾರು ಮಾಡಿರಲಿಕ್ಕಿಲ್ಲ. ಸೊ ನಾವಿವತ್ತಿರೋದು ಕರ್ನಾಟಕದ ಗೋಕರ್ಣದಲ್ಲಿ. ಸೊ ಗೋಕರ್ಣದಲ್ಲಿ ಸಾಕಷ್ಟು ನೋಡುವಂಥದ್ದಿದೆ. ಗೋಕರ್ಣದಲ್ಲಿ ನಿಮಗೆ ದೇವಸ್ಥಾನ ಬೇಕಾದರೆ ದೇವಸ್ಥಾನಗಳಿದೆ, ಇತಿಹಾಸ ಬೇಕಂತಾದರೆ ಇತಿಹಾಸ ಇದೆ, ಬೀಚ್ಗಳು ಬೇಕಂತಾದರೆ ಸಾಕಷ್ಟು ಬೀಚ್ಗಳಿದೆ, ಲೋಕಲ್ ಫುಡ್ ಇದೆ ಮತ್ತು ಎಲ್ಲನೂ ಇದೆ. ಸೊ ನಾನಿವತ್ತು ನನ್ನ ವಿಡಿಯೋದಲ್ಲಿ ಈ ಗೋಕರ್ಣದ ಫೇಮಸ್ ಬೀಚ್ ಟ್ರೆಕ್ಕನ್ನು ತೋರಿಸ್ತೇನೆ. ಸೊ ಈ ಬೀಚ್ ಟ್ರೆಕ್ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ತನಕ ಆಗುತ್ತೆ. ಸೊ ನೀವೆಲ್ಲ ಪರ್ವತಗಳಲ್ಲಿ ಅಥವಾ ಕ್ಲಿಫ್ಗಳಲ್ಲೆಲ್ಲ ಟ್ರೆಕ್ ಮಾಡೇ ಇರ್ತೀರಾ, ಬಟ್ ಬೀಚ್ನ ಪಕ್ಕ ನೀವು ಯಾವತ್ತೂ ಟ್ರೆಕ್ ಮಾಡಿರಲಿಕ್ಕಿಲ್ಲ. ಸೊ ಹಾಗಾಗಿ ನನ್ನ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಿಮಗೆ ಬೀಚ್ ಟ್ರೆಕ್ಕನ್ನು ತೋರಿಸ್ತೇನೆ. ನೀವು ನೆಕ್ಸ್ಟ್ ಟೈಮ್ ಗೋಕರ್ಣ ಬಂದರೆ ಈ ಬೀಚ್ ಟ್ರೆಕ್ಕನ್ನು ಯಾವ ಥರ ಮಾಡ್ಬೋದು ಅದನ್ನೆಲ್ಲ ತೋರಿಸ್ತೇನೆ. ಅದರ ಮೊದಲು ನೀವೇ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬನ್ನಿ ಈ ಜಾಗಗಳನ್ನೆಲ್ಲ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಇಲ್ಲಿಂದ ಡೈರೆಕ್ಟಾಗಿ ಬೀಚ್ ಟ್ರೆಕ್ ಕಡೆಗೆ ಹೋಗುವ. ಈ ಬೀಚ್ ಟ್ರೆಕ್ಕಲ್ಲಿ ನಿಮಗೆ ಆಲ್ಮೋಸ್ಟ್ 4-5 ಬೀಚ್ ಕವರ್ ಆಗ್ತದೆ. ಈ ಹಾಫ್ ಮೂನ್ ಬೀಚ್ ಆಗಲಿ, ಓಮ್ ಬೀಚ್ ಆಗಲಿ, ಬೆಳಕನ್ ಬೀಚ್, ಪ್ಯಾರಡೈಸ್ ಬೀಚ್ ಮತ್ತು ಮೇಯ್ನ್ ಈಗ ನಾನು ನಡ್ಕೊಂಡು ಹೋಗ್ತಿರುವಂತಹ ಕೂಡ್ಲೆ ಬೀಚ್. ಸೊ ಇಲ್ಲಿಂದ 10 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಸೊ ಈಗ ನಾನು ಬೀಚಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಇದು ಕೂಡ್ಲೆ ಬೀಚ್ ಆಯಿತಾ. ಸೊ ಹಾಗೆಯೇ ನಡ್ಕೊಂಡು ಅಲ್ಲಿ ಹೋಗ್ತಾ ಇರಬೇಕು. ಸೊ ನೋಡುವ ಹೇಗಾಗುತ್ತೆ ಅಂತ. ಸೊ ಇದನ್ನು ಅರ್ಲಿ ಮಾರ್ನಿಂಗ್ ಮಾಡಿದರೆ ಒಳ್ಳೆಯದೇ. ನಾನು ಆ್ಯಕ್ಚುಲಿ ಹಾಸ್ಟೆಲಲ್ಲಿ ಸ್ಟೇ ಆಗಿರೋದ್ರಿಂದ ಅವರು 5:30ಗೆ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಇವತ್ತು ಅಮಾವಾಸ್ಯೆಯ ನೈಟ್ ಆಗಿರೋದ್ರಿಂದ ಅಥವಾ ಈ ಫುಲ್ ಮೂನ್ ಅಂತ ಏನು ಕರಿತೇವೆ ಅದರ ರಾತ್ರಿ ಆಗಿರೋದ್ರಿಂದ ಇವತ್ತು ಅದು ಕ್ಯಾನ್ಸಲ್ ಅಂತೆ. ಯಾಕಂದರೆ ನೀರು ಸ್ವಲ್ಪ ಜಾಸ್ತಿ ಇರುತ್ತಂತೆ. ಬಟ್ ನಾನಂತೂ ನನ್ನ ಊರಿನಿಂದ ಅಥವಾ ಮಂಗಳೂರಿಂದ ಈ ಕಂಟೆಂಟ್ಗೋಸ್ಕರನೇ ಬಂದದ್ದು. ಅದೆಲ್ಲ ರೀಸನ್ ಕೊಡಲಿಕ್ಕೆ ಆಗಲ್ಲ, ಯಾಕಂದರೆ ನಿಮಗೆ ನಾನು ಜಾಗ ತೋರಿಸಬೇಕು ಅಂತ ಹೇಳ್ತಾ ಈಗ ಡೈರೆಕ್ಟಾಗಿ ಆ ಕಡೆನೇ ಟ್ರೆಕ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗೆಯೇ ನನ್ನೊಟ್ಟಿಗೆ ಹಾಸ್ಟೆಲಲ್ಲಿ ಸಿಕ್ಕಿರುವಂತಹ ಕೆಲವು ಜನ ಇದ್ದಾರೆ. ಸೊ ಅವರೊಟ್ಟಿಗೆ ಸೇರಿ ಹೋಗ್ತಾ ಇದ್ದೇನೆ. ಸೊ ಈಗ ನಾವು ಕೂಡ್ಲೆ ಬೀಚಿಂದ ಓಮ್ ಬೀಚ್ ಕಡೆ ಬಂದಿದ್ದೇವೆ. ಸೊ ಇಲ್ಲಿ ಬರಬೇಕಂತಾದರೆ ನೀವು ಕೆಲವೊಮ್ಮೆ ಮ್ಯಾಪ್ಸ್ ಕೂಡ ನೋಡಿ ಬರ್ಬೋದು. ನೀವು ಗೂಗಲ್ ಮ್ಯಾಪ್ಸಲ್ಲಿ ಕೂಡ ಇದುಂಟು. ಸೊ ಗೂಗಲ್ ಮ್ಯಾಪ್ಸಲ್ಲಿ ಕೂಡ ನಿಮಗೆ ಲೊಕೇಶನ್ ಉಂಟು. ಅದು ಬಿಟ್ಟು ಇಲ್ಲಿ ಆ್ಯರೋಗಳು ಕೂಡ ಇದೆ, ಈ ಥರ ಪ್ಲಾಸ್ಟಿಕ್ ಚೀಲಗಳು ಕೂಡ ಇದೆ. ಸೊ ಹಾಗಾಗಿ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಜನರು ಬಂದಿದ್ದಾರೆ, ಇದುವೇ ಟ್ರೆಕ್ಕಿಂಗ್ನ ಟ್ರೈಲ್ ಅಂತ. ಸೊ ಹಾಗಾಗಿ ಈಗ ನಾನು ಓಮ್ ಬೀಚ್ ಕಡೆ ಬಂದಿದ್ದೇನೆ. ಕೂಡ್ಲೆ ಬೀಚಿಂದ ಸ್ಟಾರ್ಟ್ ಮಾಡಿ ಈಗ ಓಮ್ ಬೀಚ್ ಕಡೆಗೆ ಹೋಗ್ತಾ ಇದ್ದೇನೆ. ಸೊ ನೋಡಿ ಇದುವೇ ಟ್ರೆಕ್ಕಿಂಗ್ ಹೋಗುವಂತಹ ಜಾಗ. ಬಟ್ ಕಂಪ್ಲೀಟ್ ಟ್ರೆಕ್ ಮಾಡಲಿಕ್ಕೆ ಇವತ್ತು ಆಗ್ತದ ಅಂತ ಗೊತ್ತಿಲ್ಲ. ನಾನು ಯಾಕಂದರೆ ಆಗಲೇ ಹೇಳಿದಾಗೆ ಸುಮಾರು ಜನ ಹೇಳ್ತಾ ಇದ್ದಾರೆ ಅದೇ ಇವತ್ತು ಫುಲ್ ಮೂನ್ ಮತ್ತು ಅಮಾವಾಸ್ಯೆ ಅಂತ. ಸೊ ಹಾಗಾಗಿ ಆಗ್ತದ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಖಂಡಿತ ನಾನು ಬಂದಿರುವಂಥದ್ದೇ ಅಥವಾ ಈ ಗೋಕರ್ಣಕ್ಕೆ ಬಂದಿರುವಂಥದ್ದೇ ನಿಮಗೆ ಈ ಬೀಚ್ ಟ್ರೆಕ್ಕನ್ನು ತೋರಿಸ್ಲಿಕ್ಕೋಸ್ಕರ. ಸೊ ಹಾಗಾಗಿ ಖಂಡಿತ ಇದನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೇನೆ. ಇವತ್ತಾಗಲಿಲ್ಲ ಅಂತಾರೆ ನಾಳೆ ಮಾಡ್ತೇನೆ, ನಾಳೆ ಆಗಲಿಲ್ಲ ಅಂತಾರೆ ನಾಡಿದ್ದು ಮಾಡ್ತೇನೆ. ಬಟ್ ಈ ಒಂದು ಟ್ರೆಕ್ಕನ್ನು ನಿಮಗೆ ತೋರಿಸ್ತೇನೆ ಅಂತ ಹೇಳ್ತಾ ಈ ಓಮ್ ಬೀಚ್ ಕಡೆ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ನೀವು ಟ್ರೆಕ್ ಮಾಡಬೇಕಂತಾದರೆ ಸೊ ಬೇರೆ ಬೇರೆ ಏಜೆಂಟ್ಗಳಿದ್ದಾರೆ. ಸೊ ಅಲ್ಲಿ ನೀವು ಕೆಲವೊಮ್ಮೆ 500 ಕೊಟ್ಟು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಬಟ್ ಈ ವಿಡಿಯೋ ನೋಡಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ಎಣಿಸ್ತೇನೆ. ಯಾಕಂದರೆ ಯಾವುದೇ ಫೀಸ್ ಕೊಡದೆ ನೀವು ಯಾವ ಥರ ಹೋಗ್ಬೋದು ಅಂತ ನಾನು ಹೇಳ್ತೇನೆ. ಸೊ ನೀವು ಶಾಪಿಂಗ್ ಮಾಡ್ತೀರಂತಾರೆ ಶಾಪಿಂಗ್ ಕೂಡ ಉಂಟು, ಸನ್ಗ್ಲಾಸ್ ಬೇಕಂತಾದರೆ ಸನ್ಗ್ಲಾಸ್ ಕೂಡ ಉಂಟು ಆಯಿತಾ. ಸೊ ಹೀಗೆ ನೋಡ್ಕೊಂಡು ಆ ಕಡೆ ಕಾಣಿಸಿರುವಂಥದ್ದು ಓಮ್ ಬೀಚ್. ಒಳ್ಳೆಯ ಅನುಭವ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಇದರ ಮೊದಲು ಗೋಕರ್ಣಕ್ಕೆ ಒಂದು 3-4 ಸಲ ಬಂದಿದ್ದೇನೆ. ಬಟ್ ಈ ಥರ ಒಂದು ಗೋಕರ್ಣ ಇದೆ ಅಥವಾ ಈ ಥರ ಒಂದು ಬೀಚ್ ಟ್ರೆಕ್ ಇದೆ ಅಂತ ನಂಗೆ ಗೊತ್ತಾದದ್ದು ಒಂದು 1-2 ತಿಂಗಳು ಮೊದಲು. ಸೊ ಹಾಗಾಗಿ ಈ ಸಲ ಬಂದು ನಿಮಗೆ ಈ ಬೀಚ್ ಟ್ರೆಕ್ಕನ್ನು ತೋರಿಸಲಿಕ್ಕೆ ಹೋಗ್ತಾಯಿದೆ. ಸೊ ಹಾಗೆಯೇ ಎಲ್ಲಿ ನಿಮ್ಮ ಊರು? ನಮ್ಮ ಊರು ಅಂಕೋಲನ. ಇಲ್ಲಿ ಗೋಕರ್ಣದಲ್ಲಿ ಬೆಳೆದದ್ದು. ಗೋಕರ್ಣ ಹೇಗಿದೆ? ಗೋಕರ್ಣ ಈಗಿನ ಗೋಕರ್ಣ ಮೊದಲಿನ ಗೋಕರ್ಣ ಭಾಳ ಫರಕ್. ಮೊದಲು ಹೇಗಿತ್ತು ಗೋಕರ್ಣ? ಮೊದಲು ಬರೀ ರಿಲಿಜಿಯಸ್ ಟೂರಿಸಮ್ ಮಾತ್ರ ಬರ್ತಿದ್ವಿ. ಈಗ
ಎಲ್ಲ ನಿಮ್ಮಂತೆ ಯಂಗ್ ಬಾಯ್ಸ್ ಯಂಗ್ ಬಾಯ್ಸ್ ಬರಬೇಕಲ್ಲ, ಯಾಕಂದರೆ ಟೂರಿಸಮನ್ನು ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋದು. ಯಂಗ್ ಬಾಯ್ಸ್ ಎಲ್ಲ ಇಲ್ಲಿ ಟೂರಿಸಮ್ಗೆ ಡೆವಲಪ್ಮೆಂಟ್ ಮಾಡಿಲ್ಲ. ಹೌದೌದು, ಡೆವಲಪ್ಮೆಂಟ್ 50 ವರ್ಷದಿಂದ ನಾನು ನೋಡ್ತಾ ಇದ್ದ ರಸ್ತೆ ಹಾಗೇ ಇದೆ. ಮಾದಗಿರಿಯಿಂದ ಇಲ್ಲಿ ಬರ್ಲಿಕ್ಕೆ ಉಂಟಲ್ಲ, ಒಂದು ರಸ್ತೆ ಮಾಡೋದಿಲ್ಲ. ಏನು ವಿಚಿತ್ರ. ಮೋದಿ ಕಂಟೆಸ್ಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಸರಿ ಆಗ್ತದೆ. ಹೌದೌದು, ಇಲ್ಲ ಏನು ಫೆಸಿಲಿಟಿ ಇರುವುದಿಲ್ಲ ಅಲ್ಲ, ಫೆಸಿಲಿಟಿ ಏನಿಲ್ಲ ಎಲ್ಲ. ಮೊದಲು ಗೋಕರ್ಣ ಮೊದಲು ಒಳ್ಳೇದಿತ್ತ, ಈಗ ಒಳ್ಳೇದಿದೆಯಾ? ಮೊದಲು ಒಳ್ಳೇದಿತ್ತ, ಶಾಂತಿಯುತವಾಗಿತ್ತು. ಶಾಂತ. ಆಗ ರಿಲಿಜಿಯಸ್ ಟೂರಿಸಮ್ ಅಲ್ಲ, ಈಗ ಕಮರ್ಷಿಯಲ್ ಟೂರಿಸಮ್. ದೇವಸ್ಥಾನಕ್ಕೆ ಬರೋರು ಕಡಿಮೆ. ನೋಡಿ, ಅವರು ಹೇಳ್ತಿರುವ ಹಾಗೆ ಇಲ್ಲಿ ನೀವು ಆಗಲೇ ಹೇಳಿದ ಹಾಗೆ, ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳಿದ ಹಾಗೆ, ಮೊದಲೆಲ್ಲ ಜನರು ಈ ದೇವಸ್ಥಾನಕ್ಕಂತ ಬರ್ತಾಯಿದ್ರು. ಬಟ್ ಈಗ ಈ ಗೋಕರ್ಣ ಗೋವಾದ ಥರ ಟೂರಿಸ್ಟ್ ಸ್ಪಾಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇನ್ನೂ ಕೂಡ ಜನರು ಇಲ್ಲಿ ಬರ್ತಾರೆ, ಬೇರೆ ಬೇರೆ ಊರುಗಳಿಂದ ಇಲ್ಲಿ ಬರ್ತಾರೆ. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ರವಿ ಅಂಕ್ಲೇಕರ್. ಸೊ ನೋಡಿದ್ರಿ, ಅವರು ಹೇಳಿದರು ಈ ಗೋಕರ್ಣ ಮೊದಲು ಯಾವ ಥರ ಇತ್ತು, ಈಗ ಯಾವ ಥರ ಇದೆ ಅಂತ. ಬಟ್ ಅವರು ಆ ಹೇಳಿದಂತಹ ಮಾತಿನಲ್ಲಿ ಇನ್ನೊಂದೇನೆಂದರೆ, ನೋಡಿ, ಇಷ್ಟೊಂದು ಜನರು ಬರ್ತಾರೆ, ಇಷ್ಟೊಂದು ಟೂರಿಸ್ಟ್ ಬರ್ತಾರೆ. ಸೊ ಬಂದರೂ ಕೂಡ ಈ ಒಂದು ಜಾಗವನ್ನು ಯಾಕೆ ಇವರು ಡೆವಲಪ್ ಮಾಡೋದಿಲ್ಲ, ಯಾಕೆ ಈ ರೋಡ್ಗಳನ್ನು ಡೆವಲಪ್ ಮಾಡೋದಿಲ್ಲ ಅಂತ ನನ್ನ ಪ್ರಶ್ನೆ. ಇದು ಈ ಗೋಕರ್ಣಕ್ಕೆ ಮಾತ್ರ ಅಲ್ಲ, ಎಲ್ಲ ಒಂದು ಟೂರಿಸ್ಟ್ ಸ್ಪಾಟ್ ಆಗಿರ್ಬೋದು. ನನಗೆ ಅದೇ ಒಂದು ಪ್ರಶ್ನೆ, ಯಾಕೆ ಇದನ್ನು ಅಪ್ಗ್ರೇಡ್ ಮಾಡೋದಿಲ್ಲ ಅಥವಾ ಇದನ್ನು ಬೆಟರ್ ಮಾಡಿ ಮೇಂಟೈನ್ ಮಾಡೋದಿಲ್ಲ ಅಂತ. ಯಾಕೆಂದರೆ ಇಷ್ಟೊಂದು ಜನ ಬರ್ತಾರೆ, ಇಷ್ಟೊಂದು ಬಿಸ್ನೆಸ್ ಆಗ್ತದೆ, ಇಷ್ಟೊಂದು ಜನ ಇಲ್ಲಿ ಫೋಟೋ ವೀಡಿಯೋಗಳನ್ನು ತೆಗೆದು ಅವರು ಪೋಸ್ಟ್ ಮಾಡ್ತಾರೆ, ಅಥವಾ ಅವರ ಜನರಿಗೆ ನೆಕ್ಸ್ಟ್ ಹೋದಂತಹ ಜನರಿಗೆ ರೆಕಮೆಂಡ್ ಮಾಡ್ತಾರೆ. ಯಾಕಂದರೆ ನಾನೀಗ ವೀಡಿಯೋ ಮಾಡಿ ಅಟ್ಲೀಸ್ಟ್ ಒಬ್ಬರಿಬ್ಬರು, ಜಾಸ್ತಿ ಯಾರು ಬರಲಿಲ್ಲ ಅಂತ ಆದರೆ ಖಂಡಿತ ಒಬ್ಬರಿಬ್ಬರು ಆದರೂ ಬರ್ತಾರೆ, ಅಟ್ಲೀಸ್ಟ್ ಈ ಬೀಚ್ ಟ್ರೆಕ್ಕಿಗಾದರೂ ಬರ್ತಾರೆ. ಸೊ ಹಾಗಾಗಿ ಖಂಡಿತ ಯಾರಾದರೂ ಅಫಿಷಿಯಲ್ಸ್ ಯಾರಾದರೂ ಇದನ್ನು ನೋಡ್ತಾ ಇದ್ದರೆ ಗೋಕರ್ಣವನ್ನು ಸ್ವಲ್ಪ ಮೇಂಟೈನ್ ಮಾಡಲಿಕ್ಕೆ ನೋಡಿ, ಒಳ್ಳೊಳ್ಳೆ ರಸ್ತೆಗಳನ್ನು ಕೊಡಲಿಕ್ಕೆ ನೋಡಿ. ಸೊ ಸದ್ಯಕ್ಕೆ ಹೀಗೆ ಮಾತಾಡ್ತಾ ನಾವು ಓಮ್ ಬೀಚ್ ಹತ್ರ ರೀಚ್ ಆಗಿದ್ದೇವೆ. ಸೊ ಹಾಗೆಯೇ ಈ ಓಮ್ ಬೀಚ್ನ ಫೇಮಸ್ ಏನಂದರೆ, ಇಲ್ಲಿಂದ ಈ ಮೇಲುಗಡೆ ಹೋದರೆ ನಿಮಗೆ ಓಮ್ ಥರದ ಆಕಾರದಲ್ಲಿ ಇರುವಂತಹ ಬೀಚ್ ಇದು. ಸೊ ಹಾಗಾಗಿ ಓಮ್ ಬೀಚ್ ಅಂತ ಇದಕ್ಕೆ ಹೆಸರು. ಸೊ ಸದ್ಯಕ್ಕೆ ಈ ಓಮ್ ಬೀಚ್ನ ಒಂದು ಸಣ್ಣದಾದಂತಹ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ಸೊ ನೋಡಿ, ಈಗ ಓಮ್ ಬೀಚಿಂದ ನಾವು ನೋಡಿಕೊಂಡು, ಸೊ ನಾನಾಗ ಅಲ್ಲಿ ಕೂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೆ. ಸೊ ಅಲ್ಲಿಂದ ನೋಡ್ಕೊಂಡು ಬಂದು ಈ ಕಡೆ ರೀಚ್ ಆಗಿದ್ದೇನೆ. ಸೊ ಇಲ್ಲಿಂದ ಮುಂದೆ ನಿಮಗೆ ದಾರಿ ಇಲ್ಲ. ಸೊ ಹಾಗಾಗಿ ಈ ಕಡೆ ಹೋಗಬೇಕು ನೀವು ಟ್ರೆಕ್ಕಿಂಗ್ ಹೋಗೋದಂತಾದರೆ. ಸೊ ಸನ್ಸೆಟ್ ಪಾಯಿಂಟ್ ಅಂತ ಉಂಟು ಇಲ್ಲಿ ನೋಡಿ, ಸನ್ಸೆಟ್ ಪಾಯಿಂಟ್ ಓಮ್ ಬೀಚ್. ಅಲ್ಲಿಂದ ಲೆಫ್ಟ್ ತಗೊಂಡು ಆಮೇಲೆ ಹಾಫ್ ಮೂನ್ ಮತ್ತು ಪ್ಯಾರಡೈಸ್ ಬೀಚ್ ಕಡೆಗೆ ನಮ್ಮ ಟ್ರೆಕ್ಕಿಂಗ್ ಜರ್ನಿ ಸ್ಟಾರ್ಟ್ ಆಗ್ತದೆ. ಸೊ ನೀವೇನಾದರೂ ಇಲ್ಲಿ ಬರೋದಂತಾದರೆ, ಸೊ ನಿಮ್ಮ ನೀರಿನ ಬಾಟ್ಲ್ ಏನಾದರೂ ಖಾಲಿ ಆದರೆ ಇಲ್ಲಿ ಸಾಕಷ್ಟು ಶಾಪ್ಗಳಿದೆ ನೋಡಿ, ಇಲ್ಲಿಂದ ಅಲ್ಲಿ ತನಕ ಶಾಪ್ಗಳಿದೆ. ಸೊ ಎಲ್ಲಿ ಕೂಡ ತಗೊಳ್ಬೋದು. ನಿಮಗೆ ಜ್ಯೂಸ್ ಬೇಕಂತಾದರೆ ಜ್ಯೂಸ್ ತೊಗೊಳ್ಬೋದು, ನೀರು ಬೇಕಂತಾದರೆ ನೀರು ತೊಗೊಳ್ಬೋದು. ಸೊ ನೋಡುವ. ಸೊ ಇದುವೇ ನೋಡಿ ಹಾಫ್ ಮೂನ್ ಬೀಚ್ ಮತ್ತು ಪ್ಯಾರಡೈಸ್ ಬೀಚಿಗೆ ಹೋಗುವಂಥದ್ದು. ಸೊ ಇಲ್ಲಿ ಕೂಡ ಬರೆದಿದ್ದಾರೆ, ಹಾಫ್ ಮೂನ್ ಬೀಚಿಗೆ 30 ಮಿನಿಟ್ಸ್ ಅಂತೆ, ಅದುವೇ ಪ್ಯಾರಡೈಸ್ ಬೀಚಿಗೆ 1 ಗಂಟೆ ಉಂಟಂತೆ. ಸೊ ನೋಡುವ ಯಾವ ಥರ ಆಗುತ್ತಂತೆ. ಸೊ ಟೈಮ್ ಈಗ 9:50 ಅಂದರೆ 10 ಆಗ್ತಾ ಬಂದಿದೆ. ಸೊ ಈ ಥರ ದಾರಿಯಲ್ಲಿ ಹೋಗಬೇಕು. ಸೊ ನಿಜವಾದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಯಾಕಂದರೆ ಇನ್ನೂ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕೆಂದರೆ ಇಲ್ಲಿವರೆಗೆ ನಾವು ಬಂದದ್ದು ಫಾರೆಸ್ಟ್ ಮಧ್ಯದಲ್ಲಿ, ಬೀಚ್ನ ಪಕ್ಕದಲ್ಲಿ. ಬಟ್ ಇಲ್ಲಿ ಕಲ್ಲುಗಳು ಯಾವ ಥರ ಇದೆ ಅಂತ ನೋಡಿ. ಸೊ ಈ ಥರ ಹೋಗಬೇಕಾಗ್ತದೆ. ಸೊ ನೀವೆಲ್ಲರೂ ಯಾರೆಲ್ಲ ಈ ವಿಡಿಯೋ ನೋಡಿರ್ತೀರ, ನಿಮ್ಮೆಲ್ಲರಿಗೂ ಗೋಕರ್ಣದ ಬಗ್ಗೆ ಗೊತ್ತೇ ಇರ್ತದೆ. ಯಾಕಂದರೆ ಗೋಕರ್ಣದ ಬಗ್ಗೆ ಕೇಳಿದ್ದೀರಾ, ಇದೊಂದು ಮಿನಿ ಗೋವಾ ಅಂತ. ಬಟ್ ಈ ಟ್ರೆಕ್ಕನ್ನು ಜಾಸ್ತಿ ಜನ, ನಾನು ನೋಡಿದ ಪ್ರಕಾರ, ನಾನು ಕೇಳಿದ ಪ್ರಕಾರ ಜಾಸ್ತಿ ಜನರಿಗೆ ಗೊತ್ತಿಲ್ಲ, ಆಯಿತಾ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವೇನಾದರೂ ಗೋಕರ್ಣ ಬರೋದಂತ ಆದರೆ ಈ ವಿಡಿಯೋ ನೋಡಿ ಆದರೂ ಕೂಡ ನೀವು ಈ ಟ್ರೆಕ್ಕನ್ನು ಪ್ಲ್ಯಾನ್ ಮಾಡಿ. ನೋಡಿ, ಇಲ್ಲಿಂದ ನಾನೀಗ ವ್ಯೂ ಪಾಯಿಂಟ್ ಕಡೆಗೆ ಬಂದಿದ್ದೇನೆ. ಸೊ ಇಲ್ಲೆಲ್ಲ ನೀವು ವಿಡಿಯೋ ಮಾಡುವಾಗ ತುಂಬ ಜಾಗ್ರತೆ ಆಗಿರಬೇಕಾಯ್ತಾ, ಇಲ್ಲಿಂದ ಬಿದ್ದರೆ ಡೈರೆಕ್ಟ್ ಕೆಳಗಡೆ. ಸೊ ಹಾಗಾಗಿ ನೋಡಿ, ಇಲ್ಲಿಂದ ನಿಮಗೆ ಕರೆಕ್ಟಾಗಿ ಓಮ್ ಬೀಚ್ನ ಒಂದು ಓಮ್ ಕೂಡ ಕಾಣ್ತದೆ. ಸೊ ಅಲ್ಲಿ ನೋಡ್ಬೋದು, ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಥರ ಓಮ್ ಅಂತ ಕಾಣ್ತದೆ. ಸೊ ಹಾಗಾಗಿ ಇದಕ್ಕೆ ಓಮ್ ಬೀಚ್ ಅಂತ ಹೆಸರು. ಸೊ ಇಲ್ಲಿಂದ ಒಂದು ಅದ್ಭುತ, ಒಂದು ಸಂಜೆ ಹೊತ್ತಲ್ಲಿ ನೀವು ಇಲ್ಲಿ ಕೂತ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಮಾತಾಡಿಕೊಂಡು ಕೂತ್ಕೊಂಡು ಸನ್ಸೆಟ್ ನೋಡುವಂತಹ ಖುಷಿನೇ ಬೇರೆ. ಈ ಥರದ ಒಂದು ಎನ್ವೈರ್ಮೆಂಟ್ ನಾನು ವರ್ಕಳದಲ್ಲಿ ನೋಡಿದ್ದೆ. ಬಟ್ ಇಲ್ಲಿಂದ ಒಂದು ವ್ಯೂ ಕೂಡ ಇದೆ, ಅಲ್ಲಲ್ಲಿ ಬೋಟಿಂಗ್ ಕೂಡ ಇದೆ. ಖಂಡಿತ ನೀವೇನಾದರೂ ಗೋಕರ್ಣಕ್ಕೆ ಬಂದರೆ ಖಂಡಿತ ಈ ಟ್ರೆಕ್ ಮಾಡಲೇಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಸೊ ಆಲ್ಮೋಸ್ಟ್ 3-4 ಸಲ ಹೇಳಿದ್ದೇನಲ್ಲ. ಸೊ ಈ ಖಂಡಿತ ನೀವು ಬನ್ನಿ, ಈ ಟ್ರೆಕ್ಕನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಈ ಒಂದು ಎಕ್ಸ್ಪೀರಿಯನ್ಸ್. ಅದನ್ನೆಲ್ಲ ಹೇಳಬೇಕಂತ ಆದರೆ ನೀವು ಮಾತಲ್ಲಿ ಹೇಳಿದರೆ ಸಾಕಾಗಲ್ಲ.
ಸೊ ಈ ವಿಡಿಯೋಲ್ಲಿ ಕೆಳಗಡೆ ಶೇರ್ ಬಟನ್ ಅಂತ ಇದೆ, ಸೊ ಅದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ ನಾವು ಕೂಡ ಈ ಟ್ರೆಕ್ ಮಾಡುವ, ನಾವು ಕೂಡ ಗೋಕರ್ಣವನ್ನು ಎಕ್ಸ್ಪ್ಲೋರ್ ಮಾಡುವ ಅಂತ. ಅಲ್ಲಿ ಏನು ಓಮ್ ಬೀಚ್ನ ವ್ಯೂ ಪಾಯಿಂಟ್ ತೋರಿಸಿದೆ, ಅಲ್ಲಿಂದ ನಾನು ಈಗ ಹಾಫ್ ಮೂನ್ ಬೀಚ್ ಕಡೆಗೆ ಬಂದಿದ್ದೇನೆ. ಸೊ ನೋಡಿ, ಇಲ್ಲಿ ನಿಮಗೆ ಬೋಟಿಂಗ್ ಮಾಡೋದಂತಾದರೆ ಬೋಟಿಂಗ್ ಕೂಡ ಮಾಡ್ಬೋದು, ಕಯಾಕಿಂಗ್ ಮಾಡೋದಂತಾದರೆ ಕಯಾಕಿಂಗ್ ಕೂಡ ಮಾಡ್ಬೋದು. ಬಟ್ ಇಲ್ಲಿ ನಡೆಯುವಾಗ ನಾವು ವೀಡಿಯೋ ಮಾಡಿ ನಡೆದ್ರೆ ಖಂಡಿತ ಕೆಳಗೆ ಬೀಳೋದಂತೂ 100%, ಯಾಕಂದರೆ ಅಷ್ಟೊಂದು ಕಷ್ಟ ಉಂಟು ಇಲ್ಲಿ. ಸೊ ನೋಡಿ, ಸೊ ಈ ಥರ. ಸೊ ಇದರ ಮುಂದೆ ಇರುವಂಥದ್ದು ಪ್ಯಾರಡೈಸ್ ಬೀಚ್ ಆಯಿತಾ. ಇನ್ನೂ ಕೂಡ 30 ಮಿನಿಟ್ಸ್ ಹೋಗಿ ನಾವು ಈ ಪ್ಯಾರಡೈಸ್ ಬೀಚ್ ಏನಿದೆ ಆ ಕಡೆ ಹೋಗಬೇಕು. ಬಟ್ ಇಲ್ಲಿ ಎಲ್ಲನೂ ಒಳ್ಳೇದಾಯ್ತಾ, ಬಟ್ ಇಲ್ಲಿಗೆ ಬಂದವರು ಈ ಥರ ಪ್ಲಾಸ್ಟಿಕ್ ಮಾಡಿ ಬಿಸಾಡಿದರೆ ಯಾರು ಬರ್ತಾರೆ? ಫಾರಿನರ್ಸ್ ಎಲ್ಲ ಇಲ್ಲಿಗೆ ಬಂದು ಇಂಡಿಯಾವನ್ನು ಎಕ್ಸ್ಪ್ಲೋರ್ ಮಾಡಿ ಅವರವರ ಜನರಿಗೆ ಹೇಳ್ತಾರೆ. ಸೊ ನಾನು ಕೂಡ ಈ ವಿಡಿಯೋ ಮಾಡಿ ಇಲ್ಲಿಗೆ ಬನ್ನಿ ಅಂತ ಹೇಳ್ತೇನೆ. ಬಟ್ ಇಲ್ಲಿಗೆ ಬಂದವರು ಈ ಥರ ಪ್ಲಾಸ್ಟಿಕ್ ಬಿಸಾಡಿ ಈ ಥರ ಇದೆಲ್ಲ ಮಾಡಿದರೆ, ಇಲ್ಲಿ ಡಸ್ಟ್ಬಿನ್ಗಳು ಸಾಕಷ್ಟಿದೆ, ಬಟ್ ಈ ಥರ ಪ್ಲಾಸ್ಟಿಕ್ಗಳನ್ನು ಬಿಸಾಡಿದರೆ ಯಾಕೆ ಯಾರಾದರೂ ರೆಕಮೆಂಡ್ ಮಾಡ್ತಾರೆ? ಹಾಗಾಗಿ ಕೆಲವು ಜಾಗದಲ್ಲಿ ಜನರಿಗೆ ನಾನು ಕೆಲವು ಜಾಗಗಳನ್ನು ರೆಕಮೆಂಡ್ ಮಾಡೋದಿಲ್ಲ ಆಯಿತಾ. ಯಾಕೆಂದರೆ ಈ ಥರ ಪ್ಲಾಸ್ಟಿಕ್ ಎಲ್ಲ ಬಿಸಾಡೋದು, ಎಕ್ಸ್ಪ್ಲೋರ್ ಮಾಡಿ ಜಾಗಗಳನ್ನು ಪರವಾಗಿಲ್ಲ, ಆದರೆ ಯಾಕೆ ಪ್ಲಾಸ್ಟಿಕ್ಗಳನ್ನು ಬಿಸಾಡಬೇಕು? ಹೇಗಿದ್ದರೂ ನಿಮ್ಮ ಹತ್ರ ಬ್ಯಾಗ್ಗಳಿರುತ್ತೆ, ಸ್ವಲ್ಪ ನಡೆದ್ರೆ ಡಸ್ಟ್ಬಿನ್ಗಳು ಸಿಗುತ್ತೆ, ಅದು ಬಿಟ್ಟು ಯಾಕೆ ರೋಡಲ್ಲೇ ಬಿಸಾಡ್ತೀರಾ? ಹೋಲಿ ಅಂತ ಹೇಳ್ತೀರಾ, ಈ ಥರ ಕಸ ಬಿಸಾಡ್ತೀರಾ? ಏನು ಹೇಳಬೇಕು ನೋಡಿ, ಸಾಕಷ್ಟು ಎಲ್ಲ ಕಡೆ ಇದೇನೆ. ಸೊ ಅರ್ಥ ಆಗಲ್ಲ ಏನಂತ. ನಾನಂತೂ ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ಈ ಎನ್ವೈರ್ಮೆಂಟಿಗೆ ಬಿಸಾಡಲ್ಲ. ಯಾಕಂದರೆ ನನ್ನ ಪ್ರಕಾರ ಹೇಗೆ ಅಂದರೆ, ಈ ಕರ್ಮ ಎಂಬುದು ಖಂಡಿತ ನಮ್ಮನ್ನು ಒಂದಲ್ಲ ಒಂದಿನ ರಿಟರ್ನ್ ಬರ್ತದೆ. ನಾವೇನು ಪ್ಲಾಸ್ಟಿಕ್ಗಳನ್ನು ಬಿಸಾಡ್ತೇವೆ, ಅಥವಾ ಏನು ನಾವು ಎನ್ವೈರ್ಮೆಂಟಿಗೆ ಕೊಡ್ತೇವೆ, ಅಥವಾ ಏನು ನಾವು ನೇಚರಿಗೆ ಕೊಡ್ತೇವೆ, ಅದು ವಾಪಸ್ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಬರ್ತದೆ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡುವ, ಎಷ್ಟು ಸಾಧ್ಯನೋ ಅಷ್ಟು ಪ್ಲಾಸ್ಟಿಕ್ಗಳನ್ನು ಡಸ್ಟ್ಬಿನ್ಗಳಲ್ಲಿ ಹಾಕುವ. ಸೊ ಇಲ್ಲಿಂದ ನಾವೀಗ ಬೆಲ್ಕನ್ ಬೀಚ್ ಕಡೆಗೆ ಹೋಗ್ತಾ ಇದ್ದೇವೆ ಆಯಿತಾ. ಸೊ ಈ ಕೂಡ್ಲೆ ಬೀಚಿಂದ ಈ ಪ್ಯಾರಡೈಸ್ ಬೀಚ್ಗೆ ಬರೋ ದಾರಿ ಅಷ್ಟೊಂದು ಕಷ್ಟ ಇರಲಿಲ್ಲ, ಈಸಿಯಾಗಿತ್ತು, ಕನ್ಫ್ಯೂಸಿಂಗ್ ಆಗಿ ಕೂಡ ಇರಲಿಲ್ಲ. ಬಟ್ ಈ ಪ್ಯಾರಡೈಸ್ ಬೀಚಿಂದ ಬೆಲ್ಕನ್ ಬೀಚ್ ಕಡೆ ಹೋಗುವಂತಹ ದಾರಿ ಉಂಟಲ್ಲ, ತುಂಬ ಕನ್ಫ್ಯೂಸಿಂಗ್. 4-5 ರೋಡ್ ಉಂಟು, ಅದರಲ್ಲಿ ಒಂದು ರೋಡಲ್ಲಿ ಹೋಗಿ ಅಲ್ಲಿ ದಾರಿನೇ ಇಲ್ಲ, ಕ್ಲೋಸ್ ಮಾಡಿದ್ದಾರೆ, ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಅಂತ. ಸೊ ನೀವೇನಾದರೂ ಬರೋದಂತಾದರೆ, ನೀವು ಪ್ಯಾರಡೈಸ್ ಬೀಚಿಂದ ಬೆಲ್ಕನ್ ಬೀಚ್ಗೆ ಟ್ರೆಕ್ ಮಾಡ್ತೀರಂತ ಆದರೆ, ನೀವು ಬರ್ತಾ ಇರುವಾಗ ಫಸ್ಟ್ ಲೆಫ್ಟ್ ತೊಗೊಂಡು ಅದಾದಮೇಲೆ ಇನ್ನೊಂದು ಲೆಫ್ಟ್ ತೊಗೊಳ್ಬೇಕಾಯ್ತಾ. ಸೊ ಆಗ ನಿಮಗೆ ದಾರಿ ಸಿಗ್ತದೆ, ಈ ಥರದ ಒಂದು ದಾರಿ. ಸೊ ಇದರಲ್ಲೇ ಕಂಟಿನ್ಯೂ ಮಾಡಿದರೆ 15 ನಿಮಿಷದಲ್ಲಿ ನಿಮಗೆ ಸಿಗ್ತದೆ ಬೆಲ್ಕನ್ ಬೀಚ್. ಸೊ ಇದೊಂದು ಟ್ರೆಕ್ನ ಒಂದು ಬೇರೆ ರೀತಿಯ ಎಕ್ಸ್ಪೀರಿಯೆನ್ಸ್. ಈ ಥರದ ಎಕ್ಸ್ಪೀರಿಯೆನ್ಸೇ ಟ್ರೆಕ್ಕಿಗೆ ನಿಜವಾಗಿ ಮಜಾ ಕೊಡುವಂಥದ್ದು. ಸೊ ನೀವು ಕೂಡ ಬನ್ನಿ, ಗೋಕರ್ಣ ಬಂದರೆ ಖಂಡಿತ ಈ ಬೀಚ್ ಟ್ರೆಕ್ಕನ್ನು ಮಾಡಿ. ಹಾಗೆಯೇ ನಮ್ಮನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಪರ್ಸನ್ ಅನ್ರೀಚಬಲ್ ಎಸ್ಕೆ ಅಂತ ಇದೆ. ಸೊ ನೋಡಿ, ಆಗ ನಾವು ಹೋಗಿದ್ದು ಇದರ ಒಳಗಡೆ. ಇಲ್ಲಿ ನೀವು ಫೆನ್ಸ್ ಕೂಡ ನೋಡ್ತಾ ಇರ್ಬೋದು, ಇದೊಂದು ಪ್ರೈವೇಟ್ ಪ್ರಾಪರ್ಟಿ ಆಯಿತಾ. ಸೊ ಹಾಗಾಗಿ ಅಲ್ಲಿ ನೋ ಎಂಟ್ರಿ ಅಂತ ಬೋರ್ಡ್ ಹಾಕಿದ್ದಾರೆ, ದೊಡ್ಡದಾಗಿ ಗೇಟ್ ಕೂಡ ಹಾಕಿದ್ದಾರೆ. ಸೊ ಅಲ್ಲಿ ನೋಡೋಕೊಮ್ಮೆ ಟೆನ್ಷನ್ ಆಯಿತು, ನಾವೆಲ್ಲೋ ಬೇರೆ ದಾರಿಗೆ ಬಂದಿದ್ದೇವೆ ಅಂತ. ಸೊ ನೀವೇನಾದರೂ ಬರೋದಂತಾದರೆ ಸೋಲೋ ಟ್ರಿಪ್ ಕೂಡ ಬರಬಹುದು. ಆದರೆ ಕೆಲವೊಮ್ಮೆ ಈ ಥರದ ಸಿಚುವೇಶನ್ಸ್ ಆದರೆ, ಅಥವಾ ನೀವೆಲ್ಲೋ ಬೇರೆ ರೋಡಲ್ಲಿ ಕಳೆದೋದ್ರೆ ನಿಮಗೆ ಖಂಡಿತ ಹೆದರಿಕೆ ಆಗ್ಬೋದು. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆ. ನೀವೇನಾದರೂ ಫ್ರೆಂಡ್ಸ್ ಜೊತೆ ಬರೋದಂತಾರೆ ಆರಾಮ್ಸೆ ಈ ಟ್ರೆಕ್ ಮಾಡ್ಬೋದು, ಯಾವುದೇ ಫೀಸ್ ಕೊಡದೆ ಟ್ರೆಕ್ ಮಾಡ್ಬೋದು. ಸೊ ನಾನು ಮಾತಾಡ್ತಾ ಇರುವಾಗಲೇ ಗೊತ್ತಾಗ್ಬೋದು ನಮ್ದು ಎಷ್ಟು ಸುಸ್ತಾಗಿದ್ದೇನೆ ಅಂತ. ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಬೆಲ್ಕನ್ ಬೀಚ್ ಕಡೆಗೆ. ಸೊ ಹೋಗುವ ಬನ್ನಿ. ಇಲ್ಲಿಂದ ಈ ಕಡೆಯಿಂದ ನಾವು ಆ ಕಡೆ ಹೋಗಬೇಕಾಗ್ತದೆ. ಸೊ ಯಾವಾಗ ನೀರು ಹಿಂದೆಗಡೆ ಹೋಗ್ತದಲ್ವ, ಈಗ ನೋಡಿ ನೀರು ಬರ್ತಾ ಇದೆ. ಸೊ ಈಗ ಈ ಥರ ಓಡಬೇಕಾಗ್ತದೆ. ಯಾವಾಗ ನೀರು ಹಿಂದೆಗಡೆ ಹೋಗ್ತದೆ ಆಗ ನಾವು ಆ ಕಡೆ ಹೋಗಿ ಅಲ್ಲಿಂದ ಆಟೋ ಮುಖಾಂತರ ಹೋಗಬೇಕಾಗ್ತದೆ. ಸೊ ಈಗ ನೀರು ಹಿಂದೆ ಹೋಗಲಿಕ್ಕೆ ಕಾಯ್ತಾ ಇದ್ದೇವೆ ನಾವು. ಸೊ ನೋಡೋ ಯಾವ ಥರ ಆಗ್ತದೆ ಅಂತ. ಸೊ ಈ ಥರ ಹೋಗಬೇಕು ನೋಡಿ. ಸೊ ಫೈನಲಿ ನಾವು ಬೆಲ್ಕನ್ ಬೀಚಿಗೆ ರೀಚ್ ಆಗಿದ್ದೇವೆ. ಸೊ
ಒಂದು ಒಳ್ಳೆಯ ಬೀಚ್ ಅಂತಲೇ ಹೇಳ್ಬೋದು. ಬಟ್ ಎಸ್, ಫೈನಲಿ ಈಗ ನಾವು ಬೆಳ್ಕನ್ ಬೀಚಿಗೆ ರೀಚ್ ಆಗಿದ್ದೇವೆ. ಇದುವೇ ನೋಡಿ ಇದರ ಈ ಟ್ರೆಕ್ನ ಫೈನಲ್ ಬೆಳ್ಕನ್ ಬೀಚ್. ಕೆಲವರು ಈಗ ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಮಾಡಿದ್ದಾರೆ ಕೂಡ್ಲೆ ಬೀಚ್ ಕಡೆಗೆ. ಬಟ್ ಈಗ 1 ಗಂಟೆಗೆ ಸ್ಟಾರ್ಟ್ ಮಾಡಿ ಈ ಬಿಸಿಲಿಗೆ ಹೇಗೆ ಟ್ರೆಕ್ ಮಾಡ್ತಾರೋ 4-5 ಗಂಟೆ ಅಂತ ಗೊತ್ತಿಲ್ಲ. ಬಟ್ ಈ ಟ್ರೆಕ್ ಅಂತೂ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೇನೆ. ಈ ಟ್ರೆಕ್ಕಿಂದ ನಿಮಗೂ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಸೊ ಇಲ್ಲೊಂದು ಕೂತ್ಕೊಂಡು ನಾವು ಫೈನಲ್ ಥಾಟ್ಸ್ ಮಾಡುವ. ಹಾಗೆಯೇ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲೊಂದು 2 ನಿಮಿಷ ಕೂತ್ಕೊಳ್ಳೋ ಬನ್ನಿ. ಸೊ ನೋಡಿ, ಇದುವೇ ಬೆಳ್ಕನ್ ಬೀಚ್ ಆಯಿತಾ. ಸೊ ಇಲ್ಲಿಂದ ಬೆಳಿಗ್ಗೆ ಸುಮಾರು ಜನ ಟ್ರೆಕ್ ಆಚೆ ಕೂಡ್ಲೆ ಬೀಚ್ ಕಡೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ನಾವು ಹೇಗೆ ಕೂಡ್ಲೆ ಬೀಚಿಂದ ಈ ಕಡೆ ಸ್ಟಾರ್ಟ್ ಮಾಡಿದ್ವಿ ಅದೇ ಥರ ಮಾಡ್ತಾರೆ. ಕೆಲವರು ಮಧ್ಯಾಹ್ನ ಹೊತ್ತಲ್ಲಿ ಸ್ಟಾರ್ಟ್ ಮಾಡಿದರೆ, ಕೆಲವರು ಈವ್ನಿಂಗ್ ಸನ್ಸೆಟ್ ನೋಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ನಾನು ಹೇಳೋದಂತ ಹೇಳಿದ್ರೆ, ನೀವು ಬೆಳಿಗ್ಗೆ 5-6 ಗಂಟೆ ಹೊತ್ತಿಗೆ ಸ್ಟಾರ್ಟ್ ಮಾಡಿದರೆ ಒಂದು 10 ಗಂಟೆ ಹೊತ್ತಿಗೆ ಇಲ್ಲಿ ರೀಚ್ ಆಗ್ತೀರಾ. ಸೊ ನಾವು ಸುಮಾರು ಬ್ರೇಕ್ ಕೊಟ್ಟಿದ್ದರಿಂದ 8 ಗಂಟೆಗೆ ಸ್ಟಾರ್ಟ್ ಮಾಡಿ 1 ಗಂಟೆಗೆ ರೀಚ್ ಆಗಿದ್ದೇವೆ. ಸೊ ವಾಟರ್ ಮೆಲನ್ ಬ್ರೇಕ್ ಮತ್ತು ಲೈಮ್ ಸೋಡಾ ಬ್ರೇಕ್, ಜ್ಯೂಸ್ ಎಲ್ಲ ಕುಡಿದು ಸುಮಾರು ಲೇಟ್ ಆಗಿತ್ತು. ಸೊ ಹಾಗಾಗಿ ನೀವೇನಾದರೂ ಬರೋದಂತಾರೆ ಬೆಳಿಗ್ಗೆ ಟ್ರೈ ಮಾಡಿ ಬರಲಿಕ್ಕೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡುವಂಥ ಸಮಯ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಗೋಕರ್ಣಕ್ಕೆ ಬಂದರೆ ಏನೆಲ್ಲ ಮಾಡ್ಬೋದು ಅಂತ ಸಪ್ರೇಟ್ ಐಟನರಿ ಕೊಡ್ತೇನೆ. ಇಲ್ಲಿನ ದೇವಸ್ಥಾನಗಳು ವಿಸಿಟ್ ಮಾಡ್ಬೋದು, ಹೇಗೆ ಯಾವುದೆಲ್ಲ ವಿಸಿಟ್ ಮಾಡ್ಬೋದು, ಮತ್ತು ಇಲ್ಲಿನ ಲೋಕಲ್ ಕ್ಯುಸೈನ್ ಯಾವುದಿದೆ, ಹಾಗೆಯೇ ಇಲ್ಲಿಂದ ಒಂದು 50-60 ಕಿಲೋಮೀಟರ್ ರೇಂಜಲ್ಲಿ ಯಾವುದೆಲ್ಲ ಜಾಗಗಳಿದೆ ಅದನ್ನೆಲ್ಲ ತೋರಿಸುವಂಥ ಪ್ರಯತ್ನ ಮಾಡ್ತೇನೆ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಇಲ್ಲಿಂದ ನಾವು ಆಟೋ ಮೂಲಕ ನಮ್ಮ ಹಾಸ್ಟೆಲ್ ಕಡೆಗೆ ಹೋಗ್ತೇವೆ. ಅಲ್ಲಿಂದ ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ನಾಳಿನ ವಿಡಿಯೋದಲ್ಲಿ ಕೆಲವು ಜಾಗವನ್ನು ತೋರಿಸ್ತೇನೆ. ನೀವೇನಾದರೂ ಗೋಕರ್ಣ ಟ್ರೆಕ್ ಬರೋದಂತಾದರೆ ಯಾವುದೇ ಫೀಸ್ ಕೊಡಬೇಕಂತ ಆಗಿಲ್ಲ ಆಯಿತಾ. ಸೊ ನಿಮಗೂ ಆಲ್ರೆಡಿ ನಿಮಗೆ ಬೇಕಾದರೆ ನಾನು ಈ ಗೂಗಲ್ ಮ್ಯಾಪ್ಸಲ್ಲಿ ಲೊಕೇಶನ್ ಕೂಡ ಕೊಡ್ತೇನೆ. ಸೊ ನೀವು ಅದನ್ನೇ ಫಾಲೋ ಮಾಡಿ ಬರ್ಬೋದು, ಅದನ್ನು ಆಫ್ಲೈನ್ ಹಾಕಿ ಬರ್ಬೋದು, ಯಾಕಂದರೆ ಕೆಲವು ಜಾಗದಲ್ಲಿ ನೆಟ್ವರ್ಕ್ ಇರೋದಿಲ್ಲ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂಥ ಸಮಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್, ಬಾಯ್ ಬಾಯ್.